ಏನ್ ಟಾರ್ಗೆಟ್ ಮಾಡಿದೀರಾ ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪರೇಟರಿ 3ಗೆ ಹೇಗೆ ರೀಡ್ ಮಾಡಬೇಕು ಅಂತ. ಹಾಗಿದ್ರೆ ಇದನ್ನ ರೀಡ್ ಮಾಡೋದಕ್ಕೆ ನೀವು ಏನ್ ಮಾಡಬೇಕು ಅಂದ್ರೆ ಇಫೆಕ್ಟಿವ್ ಆಗಿ LBA ಕ್ವಶನ್ಸ್ ಅನ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಬನ್ನಿ. ಓಕೆ ಮಕ್ಕಳೇ, ಇವತ್ತು ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನೀವು ಏನ್ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕೇಳಿದ್ನಲ್ವಾ. ಪ್ರಿಪರೇಟರಿ 3 ಬಂತಲ್ವಾ ನಿಮಗೆ, ಅದಕ್ಕೆ ಏನೇನು ಓದ್ತಾ ಇದ್ದೀರಾ, ಓದಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿ ಒಂದಿಷ್ಟು ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಈಗ ಲೆಸನ್ ಬೇಸ್ಡ್ ನಮ್ಮ ಹತ್ರ ಅಸೆಸ್ಮೆಂಟ್ ಇದೆ, LBA ಅಂತ ಹೇಳ್ತೀವಿ. LBAನ ಹೇಗೆ ಓದಬೇಕು, ಎಷ್ಟೊಂದು ಕ್ವಶನ್ಸ್ ಇದೆ ಮ್ಯಾಮ್, ಅದನ್ನು ಹೇಗೆ ಓದಬೇಕು, ಎಲ್ಲ ಸಬ್ಜೆಕ್ಟಿಗೂ ಓದಬೇಕಲ್ವಾ. ಹಾಗಿದ್ರೆ ಏನು ಮಾಡಿ, ಈ ಕಡೆ ಪಕ್ಕ ಒಂದು LBA ಇಟ್ಕೊಳ್ಳಿ, ಈ ಕಡೆ ಏನು ಮಾಡಿ ಅಂದರೆ ನಿಮ್ಮ ಬ್ಲೂ ಪ್ರಿಂಟನ್ನು ಇಟ್ಕೊಳ್ಳಿ. ಹಾಗಿದ್ರೆ LBA ಅಂದ್ರೇನು ಅಂತ ಫಸ್ಟ್ ತಿಳ್ಕೊಳ್ಳಿ. ಅದು ಲೆಸನ್ ಬೇಸ್ ಅಸೆಸ್ಮೆಂಟ್ ಕೊಟ್ಟಿದ್ದಾರೆ. ಅದರಲ್ಲಿ 1 ಮಾರ್ಕರ್, 2 ಮಾರ್ಕರ್, 3 ಮಾರ್ಕರ್ ಎಲ್ಲ ಕ್ವಶನ್ಸ್ ಇದೆ, ಹೌದಾ. ಅದನ್ನು ಇಟ್ಕೊಳ್ಳಿ. ಆಮೇಲೆ ನಿಮ್ಮ ಬ್ಲೂ ಪ್ರಿಂಟನ್ನು ಅದ್ರ ಜೊತೆಗೆ ಇಟ್ಕೊಂಡ್ಬಿಟ್ಟು ಬ್ಲೂ ಪ್ರಿಂಟಲ್ಲಿ ಯಾವ ಒಂದು ಗದ್ಯದಿಂದ, ಪದ್ಯದಿಂದ ಅಥವಾ ಟಾಪಿಕ್ಕಿಂದ, ಈಗ ಮ್ಯಾಥ್ಸಲ್ಲಿ ಟಾಪಿಕ್ ಇದೆ, ಸೈನ್ಸಲ್ಲಿ ಯಾವುದಾದ್ರೂ ಒಂದು ಲೆಸನ್ನಿಂದ ಇಂಥ ಟಾಪಿಕ್ಕಿಂದ ಇಷ್ಟು ಅಂಕದ ಪ್ರಶ್ನೆ ಬರುತ್ತೆ ಅಂತ ಇರುತ್ತಲ್ಲ, ಅದನ್ನು ಪರ್ಫೆಕ್ಟಾಗಿ. ಹಾಗಿದ್ರೆ ಕೇಳ್ಬೋದು ನೀವು, ಮ್ಯಾಮ್ ಅದಷ್ಟೇ ಓದ್ಕೊಂಡ್ರೆ ಸಾಕಾ ಅಂತ. ಇಲ್ಲ ಸಾರಿ ಮಕ್ಕಳೇ, ಅದಷ್ಟೇ ಓದ್ಕೋಬೇಕಾಗಿಲ್ಲ. ಆದರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಅದನ್ನು ಮೊದಲು ಪರ್ಫೆಕ್ಟಾಗಿ, ಹೆಚ್ಚಿನ ಮಾರ್ಕ್ಸ್ ಬೇಕು ಅಂತ ಹೇಳಿದ್ರೆ ಅದನ್ನು ಪರ್ಫೆಕ್ಟ್ ಆಗಿಬಿಟ್ಟು ನೆಕ್ಸ್ಟ್ ಹೋಗಿ. ಹಾಗಿದ್ರೆ ಇದನ್ನು ಏನು ಮಾಡೋದಪ್ಪ ಅಂತ ಹೇಳಿ ಬರುತ್ತೆ ನಿಮಗೆ. ಫಸ್ಟು ಬ್ಲೂ ಪ್ರಿಂಟಲ್ಲಿ ನಿಮಗೆ ಯಾವ ಕ್ವಶನ್ ಎಲ್ಲಿದೆ ಅಂತ ಗೊತ್ತಿದೆ, ಹೌದಾ. ಬ್ಲೂ ಪ್ರಿಂಟಲ್ಲಿ ನಿಮ್ಗೆ ಗೊತ್ತಿದೆ, ಎಲ್ಲ ಲೆಸನ್ಸ್ಗಳನ್ನು ಕೊಟ್ಟು, ಅಥವಾ ನಿಮಗೆ ಮ್ಯಾಥ್ಸಲ್ಲಿ ಎಲ್ಲ ನಿಮ್ಮ ಟಾಪಿಕ್ಸ್, ಎಲ್ಲ ಚಾಪ್ಟರ್ಸ್ಗಳನ್ನು ಕೊಟ್ಟು ಅದರಲ್ಲಿ ಯಾವ್ದು ಬರುತ್ತೆ, ಯಾವ್ದು ಎಷ್ಟೆಷ್ಟು ಮಾರ್ಕಿಗೆ ಬರುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅದನ್ನು ತೊಗೊಂಡ್ಬಿಟ್ಟು ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಅದರಲ್ಲಿರೋ ಕಾನ್ಸೆಪ್ಟ್ಗಳನ್ನು, ಈಗ ನೀವು ಯಾವಾಗಲೂ ಮ್ಯಾಥ್ಸಲ್ಲಿ ಕಾನ್ಸೆಪ್ಟ್ಗಳನ್ನು ಚೆನ್ನಾಗಿ ನೀವು ಕರಗತ ಮಾಡ್ಕೋಬೇಕು. ಕರಗತ ಮಾಡ್ಕೊಳ್ಳೋದು ಅಂದರೆ ಪರ್ಫೆಕ್ಟ್ ಆಗಬೇಕು, ನಿಮ್ಮ ರಿವಿಷನನ್ನು ಪರ್ಫೆಕ್ಟ್ ಮಾಡ್ಕೋಬೇಕು. ಇದು 1 more ಟೈಮ್ ರಿವಿಷನ್ ಕೂಡ ಆಗುತ್ತೆ ನಿಮಗಿಲ್ಲಿ. ಹಾಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಇಫೆಕ್ಟಿವ್ ಆಗಿ ರೀಡಿಂಗ್ ಮಾಡೋದಕ್ಕೆ ಅಲ್ಲಿ ಎಲ್ಲಿ ಕ್ವಶನ್ ಬರುತ್ತೆ ನೋಡಿ, ಅಧ್ಯಯನದಲ್ಲಿ ಅಂದರೆ ನೀವೇನು ಮಾಡ್ತಾ ಇದ್ದೀರಲ್ಲ ಅಲ್ಲಿ ಯಾವ ಪಾರ್ಟಲ್ಲಿ ಈ ಕ್ವಶನ್ ಬರುತ್ತೆ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಆ ಕ್ವಶನನ್ನು ಆನ್ಸರನ್ನು ನೋಡ್ಕೋಬೇಕು. ಹಾಗೆಯೇ ಆ ಕ್ವಶನನ್ನು ಅವರು ಫಾರ್ಮ್ಯಾಟ್ ಕೂಡ, ಅಂದರೆ ಅದ್ರ ಫಾರ್ಮೇಷನನ್ನು ಚೇಂಜ್ ಮಾಡಿ ಕೊಡ್ಬೋದು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಯಾವುದಾದ್ರೂ ಒಂದು ಫಾರ್ಮುಲಾಸ್ ಕೊಟ್ಟಿರ್ತಾರಲ್ವ, ಫಸ್ಟ್ ಫಾರ್ಮುಲಾ ಕೊಟ್ಬಿಟ್ಟು ಆಮೇಲೆ ನಿಮಗೆ ಅದನ್ನು ಆನ್ಸರನ್ನು ಹುಡ್ಕೋದಕ್ಕೆ ಅಥವಾ ಆನ್ಸರ್ ಮಾಡೋದಕ್ಕೆ ಕೊಟ್ಟಿರ್ಬೋದು. ಅಥವಾ ಫಸ್ಟು ಆನ್ಸರ್ ಕೊಟ್ಟು ಇದಕ್ಕೆ ಯಾವ ಫಾರ್ಮುಲಾ ಅಪ್ಲೈ ಆಗಿದೆ ಆ ಥರ ಕೂಡ ಕೊಡ್ಬೋದು. ಇದೇ ಥರ ಕೊಡ್ತಾರಾ ಅಂತ ಕೇಳ್ಬೋದು. ಇದೇ ಥರ ಅಂತಲ್ಲ, ಈ ಥರ ಬರ್ಬೋದು ಅಂತ ಹೇಳ್ತಾ ಇದ್ದೀನಿ. ಓಕೆನಾ. ನೆಕ್ಸ್ಟ್ ನೋಡಿ LBA ವಿಷಯಗಳಿಗೆ ಏನೇನು ಬೇಕು, ಯಾವ್ದು ಅಂತ ಹೇಳಿ ನೋಡ್ಕೋಬೇಕು. ಹೇಗೆ ಮ್ಯಾಮ್ ಅಂತ ಹೇಳಿ ಕ್ವಶನ್ ಬರುತ್ತೆ ನಿಮಗೆ. LBA ವಿಷಯಗಳಿಗೆ ಮೀಸಲಾದ ಅಧ್ಯಯನವನ್ನು ಮಾಡಬೇಕು. ವಾಟ್ ಈಸ್ ದಟ್ ಮ್ಯಾಮ್? ನೀವು ಕೇಳ್ಬೋದು, ಮ್ಯಾಮ್ ನೀವೇನಂತ ಹೇಳಿದರೆ ನೀವು ಹೇಗೆ ಮಾಡಬೇಕು ಅಂತ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ಸೋಷಲ್ ಸ್ಟಡಿ ತಗೊಳ್ಳಿ. ಸೋಷಲ್ ಸ್ಟಡಿಯಲ್ಲಿ ಈ ಒಂದು ಚಾಪ್ಟರಿಂದ 4 ಮಾರ್ಕರ್ ಕ್ವಶನ್ ಬರುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಬರುವ ಎಲ್ಲ 4 ಮಾರ್ಕರನ್ನು ನೀವು ಓದ್ಕೋಬೇಕು. ಯಾಕಂದರೆ ಆ ಚಾಪ್ಟರಲ್ಲಿ 4 ಮಾರ್ಕರು ಯಾವ್ದು ಬರುತ್ತೆ ಅಂತ ಹೇಳಿರಲ್ಲ ಅವರು, ಈ ಚಾಪ್ಟರಿಂದ 4 ಮಾರ್ಕರ್ ಬರುತ್ತೆ ಅಂತ ಹೇಳ್ತಾರೆ. ಹಾಗಿದ್ರೆ ಆ ಚಾಪ್ಟರಲ್ಲಿ ಬರುವ ಎಲ್ಲ 4 ಮಾರ್ಕರನ್ನು ಓದ್ಕೋಬೇಕು. ಹಾಗೆಯೇ 2 ಮಾರ್ಕರನ್ನು ಸೇರಿಸಿ ಒಂದು 4 ಮಾರ್ಕರ್ ಮಾಡಿನೂ ಕೊಡ್ಬೋದು ಅವರು. ಅಥವಾ ಒಂದು 3 ಮಾರ್ಕರ್, ಒಂದು 1 ಮಾರ್ಕರನ್ನು ಸೇರಿ 4 ಮಾರ್ಕರ್ ಮಾಡಿನೂ ಕೊಡ್ಬೋದು. ಹಾಗಾಗಿ ಆ ಚಾಪ್ಟ್ರಲ್ಲಿ ಸಂಬಂಧಪಟ್ಟಂಗೆ ಎಲ್ಲ ಟಾಪಿಕನ್ನು ನೀವು ಏನು ಮಾಡಬೇಕು, ಥರೋ ಆಗಿ ಸ್ಟಡಿ ಮಾಡಬೇಕು. ಮತ್ತು ಯಾವುದು ಕಷ್ಟ, ತುಂಬ ಡಿಫಿಕಲ್ಟ್ ಅಂದರೆ ತುಂಬ ಡಿಫಿಕಲ್ಟ್ ಆಗಿದೆ ಈ ಕಾನ್ಸೆಪ್ಟು ಅಂತ ಇರುತ್ತಲ್ಲ, ಆ ಕಾನ್ಸೆಪ್ಟನ್ನು ನೀವೇನು ಮಾಡಬೇಕು ಅಂದರೆ ಒಂದಿಷ್ಟು ನಿರ್ದಿಷ್ಟವಾಗಿ 30 ಮಿನಿಟ್ಸಲ್ಲಿ ಈ ಕಾನ್ಸೆಪ್ಟನ್ನು ಮಾಡ್ತೀನಿ ಅಂತ ಹೇಳಬೇಕು. ನಿಮ್ಗೆ ಗೊತ್ತಾ ಮಕ್ಕಳೇ, ನಾವು ಎಷ್ಟು ಟಾರ್ಗೆಟನ್ನು ನಮ್ಮ ಮೈಂಡಿಗೆ ಕೊಡ್ತೀವಿ ಅಷ್ಟು ಟಾರ್ಗೆಟಲ್ಲೇ ಇದು ಮುಗಿಸುತ್ತೆ. ಈಗ ಒಂದು ಮನೆಯನ್ನು ಸ್ವಚ್ಛ ಮಾಡಬೇಕು ಅಂದರೆ 10 ದಿನ ಕೊಟ್ಟರೆ 10 ದಿನವೂ ನಾವು ಮಾಡ್ತೀವಿ. ಅದೇ ಒಂದೇ ದಿನದಲ್ಲಿ ಮಾಡಿ ಅಂದರೆ ಒಂದೇ ದಿನದಲ್ಲೂ ಮಾಡ್ತೀವಿ. ಹಾಗೆ ನಮ್ಮ ಮೈಂಡಿಗೆ ನಾವು ಟ್ರೈನ್ ಮಾಡಬೇಕು. 30 ಮಿನಿಟ್ಸಲ್ಲಿ ಈ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು. ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಕ್ವಶನ್ ಬರುತ್ತಲ್ಲ, ಅವಾಗ ಏನು ಮಾಡಬೇಕು ಅಂತ ಹೇಳಿದರೆ, ಹಿಂದಿನ ವರ್ಷದ PYQಸನ್ನು, LBA ಸ್ವರೂಪವನ್ನು ಎಲ್ಲನೂ ಏನು ಮಾಡಬೇಕು, ನೀವು ಪರಿಶೀಲನೆ ಮಾಡಬೇಕು. ನಿಮ್ಮ
ಹೇಗಿದ್ರು ನಿಮ್ಮ LBAದಲ್ಲಿ ನಿಮ್ಗೆ ಏನು ಮಾಡಿಬಿಟ್ಟಿದ್ದಾರೆ, ಯಾವ ವರ್ಷದಲ್ಲಿ ಈ LBA ಕ್ವಶನ್ ಬಂದಿದೆ, ಇದು ತುಂಬ ಸರಳನಾ, ಕಠಿಣನಾ, ಮಿಡ್ಲ, ಏನಿದೆ, ಸಾಧಾರಣನಾ ಅಂತ ಹೇಳಿ ಕೊಟ್ಬಿಟ್ಟಿದ್ದಾರೆ ಅವ್ರು. ಹೌದಲ್ವಾ? ಸ್ಮರಣೆ ಮಾಡಿ ಬರುತ್ತಾ ಅಥವಾ ಇದು ಕಠಿಣವಾಗಿದೆಯಾ ಅಂತ ಹೇಳಿ ಅವ್ರು ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಆ ಒಂದು ಟಾಪಿಕಲ್ಲಿ ಅಂದರೆ ಆ ಒಂದು ಲೆಸನ್ನಲ್ಲಿ ಬರುವಂಥ ಎಲ್ಲ ಥರದ್ದು ನೋಡ್ಕೋಬೇಕು. ಸರಳವಾಗಿದ್ದು ನೋಡ್ಕೊಳ್ಳಿ, ಕಠಿಣವಾಗಿದ್ದು ನೋಡ್ಕೊಳ್ಳಿ, ಸಾಧಾರಣವಾಗಿದ್ದು ನೋಡ್ಕೊಳ್ಳಿ, ಎಲ್ಲನೂ ನೋಡ್ಕೋಬೇಕು. ಇಲ್ಲ ಮ್ಯಾಮ್ ನಾನು ಬರೀ ಸರಳವಾಗಿರೋದು ನೋಡ್ಕೋತೀನಿ, ಇಲ್ಲ. ಯಾಕಂದರೆ ನಿಮ್ಗೆ ಯಾವಾಗಲೂ ಗೊತ್ತಿದೆ 10% ಆಫ್ ಯುವರ್ ಪೇಪರ್ ಯಾವಾಗಲೂ ಏನಾಗಿರುತ್ತೆ ಅಂತ ಹೇಳಿದ್ರೆ ತುಂಬ ಕ್ಲಿಷ್ಟಕರವಾಗಿದ್ದೇ ಇರುತ್ತೆ. ನಿಮಗೆ 10%, ಓಕೆ, ಒಂದು 50% ಏನಾಗಿರುತ್ತೆ ಅಂದರೆ 50% ಅಥವಾ 50 ಮಾರ್ಕ್ಸ್ ಅಂತ ಅಂದ್ಕೊಳ್ಳಿ. 80ಕ್ಕೆ ಒಂದು 40ರಿಂದ 50 ಮಾರ್ಕ್ಸ್ ಏನಾಗಿರುತ್ತೆ, ಸ್ವಲ್ಪ ಸರಳವಾಗಿರುತ್ತೆ. ಆಮೇಲೆ 50ರಿಂದ 70 ಮಾರ್ಕ್ಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಮಾಡ್ರೇಟ್ ಆಗಿರುತ್ತೆ, ಅಂದರೆ ಸಾಧಾರಣವಾಗಿರುತ್ತೆ. ಸಾರಿ ಮಕ್ಕಳೇ, ಸಾಧಾರಣವಾಗಿರುತ್ತೆ. ಆಮೇಲೆ ಒಂದು 10% ಏನಾಗಿರುತ್ತೆ ಅಂತ ಹೇಳಿದ್ರೆ ಇದು ಹೈ ಆರ್ಡರ್ ಥಿಂಕಿಂಗ್ ಅಥವಾ ಕ್ಲಿಷ್ಟಕರವಾಗಿರುತ್ತೆ, ಅದನ್ನು ಕೂಡ ಮಾಡಬೇಕು. ಆಮೇಲೆ ನೀವು ಮಾದರಿ ಪ್ರಶ್ನೆ ಪತ್ರಿಕೆಗಳು ಬಂದಿದೆ ಅಲ್ವಾ, ನಮ್ಮ MQP ಬಂದಿದೆ ಅಲ್ವಾ, MQPಗಳನ್ನು ಸಾಲ್ವ್ ಮಾಡಬೇಕು. ಕೆಲವೊಂದು ಸತಿ ಏನು ಮಾಡ್ತಾರೆ ಅಂದರೆ MQPಯಲ್ಲಿ ಯಾವ ಕ್ವಶನ್ ಇದೆ ಅದನ್ನು ಡೈರೆಕ್ಟಾಗಿ ಕ್ವಶನನ್ನು ಹಾಕಿಬಿಡ್ತಾರೆ. ಮತ್ತು ನಮ್ಮ ಲ್ಯಾಂಗ್ವೇಜಲ್ಲಂತೂ ಹಾಗೆ ಅಲ್ವಾ, ಈಗ ಪದ್ಯ ಪೂರ್ಣ ಮಾಡಿದೆ, 2 ಪದ್ಯ ಇರುತ್ತೆ, ಅದರಲ್ಲಿ ಒಂದು ಪ್ಯಾರಾಗ್ರಾಫನ್ನು ಬರೆಯೋದಿರುತ್ತೆ ನಿಮಗೆ. ಹಾಗೆ 3 ಪ್ಯಾರಾಗ್ರಾಫ್, ಈಗ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಏನು ಮಾಡಿದ್ದಾರೆ, ಗುರಿ ಮತ್ತು ಬೋಧಿವೃಕ್ಷದ ಹಾಡು, ಅದರಲ್ಲಿ 2, ಇದರಲ್ಲಿ 2, ಇದರಲ್ಲಿ ಒಂದು ನೀವು ಬಾಯ್ಹೆಟ್ ಹಾಕ್ಬಿಟ್ರೆ ಯಾವುದಾದ್ರೂ ಇವೆರಡರಲ್ಲಿ ಒಂದು ಬರೀಲೇಬಹುದು. ಮತ್ತು 2ರಲ್ಲಿ ಯಾವುದಾದ್ರೂ ಒಂದರದ್ದು 8-10 ವಾಕ್ಯ ಕೊಡ್ತೀವಿ ಅಂತ ಹೇಳಿದರೆ ಅವೆರಡನ್ನೇ ಓದ್ಬೋದು. ಅದೇ ಥರ ಸೈನ್ಸಲ್ಲೂ ಕೂಡ ಇರುತ್ತೆ, ಅದೇ ಥರ ಮ್ಯಾಥ್ಸಲ್ಲೂ ಇರುತ್ತೆ, ಇಂಗ್ಲೀಷಲ್ಲೂ ಇರುತ್ತೆ. ಹಾಗಾಗಿ ಆ ಥರ ಇರುವಂಥ ಸರಳವಾಗಿ ಆರಾಮಾಗಿ ಪಾಕೆಟಲ್ಲಿ ಬರುವಂಥದ್ದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಮಾಡಬೇಕು. ಅದು ಹೇಗೆ? ಮಾದರಿ ಪ್ರಶ್ನೆ ಪತ್ರಿಕೆಗಳಿಂದ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಪ್ರತಿ ಪಾಠದ ಪರಿಕಲ್ಪನೆಗಳನ್ನು ನೋಡ್ಕೋಬೇಕು. ಪರಿಕಲ್ಪನೆಗಳಂದರೆ ಏನು ಮ್ಯಾಮ್ ಅಂತ ಹೇಳಿ ಕ್ವಶನ್ ಬರುತ್ತೆ. ಕಾನ್ಸೆಪ್ಟ್ಸ್, ಮತ್ತೆ ಹೇಳ್ತಾ ಇದ್ದೀನಿ, ಕಾನ್ಸೆಪ್ಟ್ಸ್ಗಳನ್ನು ಸರಿಯಾಗಿ ನೋಡ್ಕೋಬೇಕು. ಹೇಗೆ ನೋಡ್ಕೋಬೇಕು ಅಂತ ಹೇಳಿದಾಗ ಒಂದು ಚಿಕ್ಕ ಕಾರ್ಡ್ ಮಾಡ್ಕೊಳ್ಳಿ. ಈಗ ಒಂದು ಫಾರ್ಮುಲಾಸ್ ಬರ್ಕೊಳ್ಳೋಕ್ಕೆ ನಾನು ಸೈನ್ಸಲ್ಲಿ ಹೇಳ್ತಾ ಇದ್ದೀನಿ, ಸೈನ್ಸಲ್ಲಿ ಫಿಸಿಕ್ಸ್ ಒಂದು ಫಾರ್ಮುಲಾ ಬರೀಬೇಕು. ಆ ಫಾರ್ಮುಲಾ ಏನಾಗಿರುತ್ತೆ, 3 ಟೈಪ್ಸ್ ಇರುತ್ತೆ ಅಂತ ಇಟ್ಕೊಳ್ಳಿ. 3 ಫ್ಲ್ಯಾಶ್ ಕಾರ್ಡ್ ಮಾಡ್ಕೊಳ್ಳಿ. ಇದು ಬಂದರೆ ಇದು ಬರಿತೀನಿ, ಇದು ಬಂದರೆ ಇದು ಬರಿತೀನಿ, ಇದು ಬಂದರೆ ಇದು ಬರಿತೀನಿ ಅಂತ ಹೀಗೆ ಇಟ್ಕೊಳ್ಳಿ. ಅಥವಾ ಬ್ಯಾಲೆನ್ಸಿಂಗ್ ಇಕ್ವೇಷನ್ ಇರುತ್ತೆ, ಆಗ ಒಂದು ಇಕ್ವೇಷನನ್ನು ಒಂದು ಫ್ಲ್ಯಾಶ್ ಕಾರ್ಡಲ್ಲಿ ಬರ್ಕೊಳ್ಳಿ, ನೆಕ್ಸ್ಟ್ ಇನ್ನೊಂದು ಇಕ್ವೇಷನನ್ನು ಬರ್ಕೊಳ್ಳಿ, ಥರ್ಡ್ ಇಕ್ವೇಷನ್ ಥರ್ಡ್ ಫ್ಲ್ಯಾಶ್ ಕಾರ್ಡಲ್ಲಿ. ಮ್ಯಾಮ್ ಅದಕ್ಕೆಲ್ಲ ಕಟ್ ಮಾಡಿಕೊಂಡು ಎಲ್ಲ ಕುತ್ಕೋಬೇಕಾ ಅಂತ ಹೇಳಿ ಕ್ವಶನ್, ಅಷ್ಟೆಲ್ಲ ಏನು ಬೇಕಾಗಿಲ್ಲ ಮಕ್ಕಳೇ. ನೇರವಾಗಿ ಸ್ಟಿಕ್ಕಿ ನೋಟ್ಸು ಅಥವಾ ಯಾವ್ದಾರು ಒಂದು ಚಿಕ್ಕ ನಿಮ್ಮ ಹಾಳೆಗಳಿರುತ್ತಲ್ಲ, ಯಾವಾಗಾರು ಖಾಲಿ ಕುತ್ಕೊಂಡಾಗ ಮಾಡ್ಕೊಂಡು ಅದ್ರ ಮೇಲೆ ಕಲರ್ಫುಲ್ ಪೆನ್ಸಿಲಿಂದನೋ ಸ್ಕೆಚ್ ಪೆನ್ನಿಂದನೋ ಬರ್ಕೊಳ್ಳಿ. ಅದು ತುಂಬ ಮನಸ್ಸಿಗೆ ಹೋಗುತ್ತೆ. ಯಾವಾಗಲೂ ಕಲರ್ಫುಲ್ ಥಿಂಗ್ಸ್ ಏನು ಮಾಡ್ತೀವಲ್ವ ಅದು ಮನಸ್ಸಲ್ಲಿ ತುಂಬ ಉಳಿಯುತ್ತೆ ಮಕ್ಕಳೇ. ಹಾಗೆ ನೆಕ್ಸ್ಟ್ ಏನು ಗೊತ್ತಾ, ನಿಮ್ಮ ಒಂದು ಎಕ್ಸಾಮನ್ನು ನೀವು ಏನು ಮಾಡಿ ಅಂದರೆ ಇಫೆಕ್ಟಿವ್ ಆಗಿ LBA ಯೂಸ್ ಮಾಡಿ. LBA ಯೂಸ್ ಮಾಡ್ಬೇಕಾದ್ರೆ ಫಸ್ಟ್ ಏನು ಮಾಡಿ ಅಂದರೆ ನಿಮ್ಮ ಕಾನ್ಸೆಪ್ಟ್ಗಳನ್ನು ಥರೋವಾಗಿ. ಸೆಕೆಂಡು ಅದು PYQ ಬೇಸ್ಡ್ ಇರುತ್ತೆ, ಅದರಲ್ಲೇ ಕೊಟ್ಬಿಡ್ತಾರೆ, ಇದು 24ಗೆ ಬಂದಿತ್ತು, 23ಗೆ ಬಂದಿತ್ತು ಅಂತ, ಅದ್ರ ಪ್ರಕಾರ ಮಾಡಬೇಕು. ಈ LBA ಕ್ವಶನ್ಸ್ ಹೇಗೆ ಮಾಡಬೇಕು, ಫಸ್ಟು ಬ್ಲೂ ಪ್ರಿಂಟ್, ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಮಾಡಬೇಕು. ಬ್ಲೂ ಪ್ರಿಂಟು ಮತ್ತು ಇದನ್ನು ಇಟ್ಕೊಂಡು ಎರಡನ್ನೂ ತಾಳೆ ಹಾಕಿ ನೀವು ಓದಿದರೆ ಖಂಡಿತವಾಗ್ಲೂ ನಿಮಗೆ ಈ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಿಪ್ರೇಟರಿ 3ಯಲ್ಲಿ ತುಂಬ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ. ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಸೂಪರ್ ಮಾರ್ಕ್ಸ್ ಬರುತ್ತೆ ಮಕ್ಕಳೇ. ಹಾಗಿದ್ರೆ ಇನ್ಯಾಕೆ ತಡ, ಏನು ಮಾಡಿ ಗೊತ್ತಾ, ಈ ನಮ್ಮ ಕ್ಲಾಸಲ್ಲಿ ನಿಮ್ಗೆ ಹೇಳಿರೋದು ಇಷ್ಟ ಆಗಿದ್ದರೆ ಏನು ಮಾಡಿ ಗೊತ್ತಾ ಮಕ್ಕಳೇ, ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಮತ್ತು ನೀವು ತುಂಬ ಇಷ್ಟ ಆಯಿತು ಮ್ಯಾಮ್ ಈ ವಿಡಿಯೋ ಅಂತ ಹೇಳಿದರೆ ಏನು ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಜೊತೆ ಸ್ಟೇ ಟ್ಯೂನ್ ಆಗಿರಿ ಮಕ್ಕಳೇ.